Hello everyone, welcome back to another video. ಬಿಟ್ಕಾಯಿನಲ್ಲಿ ಒಂದು ಬುಲ್ಲಿಶ್ ಟ್ರೇಡ್ ಇದೆ, ನೋಡೋಣ ಸಿಗ್ಬೋದು. ಬುಲ್ಲಿಶ್ ಟ್ರೇಡ್ ಸಿಗುತ್ತೆ ಈಗೊಂದು, ನೋಡುವ. ನೋಡ್ಬೋದು ಟ್ರೆಂಡ್ ಲೈನ್ನ ಬ್ರೇಕ್ ಆಗಿದೆ. ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ರೀಟೆಸ್ಟ್ಗೆ ಬರ್ತಾ ಇದೆ. ಸಪೋರ್ಟ್ ರೆಸಿಸ್ಟೆನ್ಸ್ನು ಬ್ರೇಕ್ ಆಗಿದೆ. ಆಲ್ಮೋಸ್ಟ್ ಟ್ರೇಡ್ ಎಂಟರ್ ಆಗಿದ್ದೀನಿ. $16 ರಿಸ್ಕ್ ಇದೆ ಗೈಸ್. $16 ರಿಸ್ಕ್, $31 ಟಾರ್ಗೆಟ್ ಇದೆ. 1:2 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಟ್ರೇಡಲ್ಲಿ. ನಾನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಿಕಾಸ್ ಮಾರ್ಕೆಟ್ ಈಸ್ ಡೌನ್ ಟ್ರೆಂಡ್. ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದ್ದಾಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. 1:2 ನಂದು ಟಾರ್ಗೆಟ್ ಆಗಿರುತ್ತೆ, ನೋಡೋಣ. $31 ಇದೆ, ನೋಡುವ. ಎಸ್ ಎಲ್ ಆದರೆ ಇಲ್ಲೇ ಕ್ಲೋಸ್ ಮಾಡ್ತೀನಿ, ಪ್ರಾಫಿಟ್ ಆದರೂ ಕ್ಲೋಸ್ ಮಾಡ್ತೀನಿ ಇವತ್ತಿನ ಡೇನ. ಆಲ್ರೆಡಿ ಬೆಳಗ್ಗೆನೇ ಒಂದು ಟ್ರೇಡ್ ಪ್ರಾಫಿಟ್ ಆಗಿದೆ ನನಗೆ. ಈ ಟ್ರೇಡ್ ಪ್ರಾಫಿಟ್ ಆಗಿಬಿಟ್ರೆ ಕ್ಲೋಸ್ ದ ಡೇ. ಎಸ್ ಎಲ್ ಆಯಿತು ಅಂತ ಹೇಳಿದ್ರು ಕ್ಲೋಸ್ ದ ಡೇ. ನೋಡೋಣ, ಇದು ಟಾರ್ಗೆಟ್ ಸಿಗ್ಬೋದು ನನ್ನ ಪ್ರಕಾರ. Just wait and watch. ಮೂವ್ ಆಗ್ತಿದೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ನ ಬ್ರೇಕ್ ಆಗ್ತು ಅಂತ ಹೇಳಿದ್ರೆ ಫಾಸ್ಟ್ ಮೂವ್ ಆಗುತ್ತೆ, ಇಲ್ಲಾಂದ್ರೆ ಸ್ಲೋ ಆಗಿರುತ್ತೆ. ಕಮಾನ್, $8. ನೆಟ್ವರ್ಕ್ ಸ್ವಲ್ಪ ವೀಕ್ ಉಂಟು. ಆ ಹೈನ ಬ್ರೇಕ್ ಆಗ್ಬೇಕು. ಆ ಹೈನ ಬ್ರೇಕ್ ಆಗಿದ್ರೆ ಫಾಸ್ಟ್ ಆಗುತ್ತೆ ಮೂಮೆಂಟು. ಜಸ್ಟ್ ವೇಟ್. ಈ ಟ್ರೇಡ್ನ ಈಗ ಹೋಲ್ಡ್ ಮಾಡ್ತೀನಿ. ಒಂದು ಟಾರ್ಗೆಟ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಎಸ್ ಎಲ್ ಆಗಬೇಕು. ಎರಡರಲ್ಲಿ ಒಂದು ಆಗಬೇಕು, ಮಧ್ಯೆ ಎಲ್ಲೂ ಎಕ್ಸಿಟ್ ಆಗಲ್ಲ. ರಿವರ್ಸಲ್ ಬರ್ತಾ ಇದೆ. ಶಬಾಷ್. ಎಸ್. $30 ಮಿನಿಟಲ್ಲಿ ಸಪೋರ್ಟ್ ಟೆಸ್ಟ್ ಮಾಡಿದ್ವಿ. ಪ್ರೀವಿಯಸ್ ಹೈನ ಬ್ರೇಕ್ ಆಗಿದೆ, ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಬುಲ್ಲಿಶ್ ಸೆಟಪ್, ಒಳ್ಳೆ ಬುಲ್ಲಿಶ್ ಸೆಟಪ್. ಬಟ್ ಮಾರ್ಕೆಟ್ ಯಾಕೆ ಮೂವ್ ಆಗ್ತಾ ಇಲ್ಲ? ಮತ್ತೆ ರಿವರ್ಸಲ್ ಆಗ್ತಾ ಉಂಟು. ಶಿಟ್, 5 ಮಿನಿಟಲ್ಲಿ ದೋಜಿ ಕ್ಯಾಂಡಲ್ ಆಗಿದೆಲ್ಲ. ಆ ಹೈನ ಬ್ರೇಕ್ ಆಗಬೇಕು. ಆ ಹೈನ ಬ್ರೇಕ್ ಆಗಿದ್ದರೆ ಪಕ್ಕಾ ಟಾರ್ಗೆಟು. ಹೈನ ಬ್ರೇಕ್ ಆಗೋ ತನಕ ನೋಡಬೇಕು ಈಗ.
ಹೈ ಬ್ರೇಕ್ ಆಗೋ ತನಕ ವೇಟ್ ಮಾಡಬೇಕು. ಇಲ್ಲಿಂದನೇ ರಿವರ್ಸಲ್ ಆಗ್ತಾ ಉಂಟು, ನೋಡುವ ಆದರೆ. ರಿವರ್ಸಲ್ ಬರ್ತಾ ಉಂಟು. ಅಯ್ಯಯ್ಯೋ, ಪೂರಾ ಪ್ರಾಫಿಟ್ಸ್ ಗಾನ್. ಪೂರಾ ರಿವರ್ಸಲ್. ನೋಡೋಣ, ಸಪೋರ್ಟ್ ಏರಿಯಾನ ರಿಯಾಕ್ಟ್ ಆಗ್ತಾ ಉಂಟು. ಅಲ್ಲಿಂದ ಸಪೋರ್ಟ್ ತಗೊಂಡು ಇನ್ನೊಂದು ಸಲ ಮೇಲೆ ಹೋಗ್ಬೋದು. ಇಲ್ಲಿ ಬೇಕಾದರೆ ರೀ ಎಂಟ್ರಿ ಆಗ್ಬೋದು ಇಲ್ಲಿ, ಆದರೆ ಬಟ್ ನಾನು ಆಗ್ತಾ ಇಲ್ಲ. ರಿಸ್ಕ್ ಜಾಸ್ತಿ ಆಗುತ್ತೆ, ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲ್ಲ. ಸ್ಟ್ರಾಂಗ್ ಬೇರಿಶ್ ಆಯಿತು 1 ಅವರಲ್ಲಿ, 1 ಮಿನಿಟಲ್ಲಿ. 5 ಮಿನಿಟ್ಸಲ್ಲಿ ಸಪೋರ್ಟ್ ಮಾಡ್ತಾ ಉಂಟು. ಎಸ್ ಎಲ್ ಆದರೆ ಕ್ಲೋಸ್, ಎಸ್ ಎಲ್ ಆದರೂ ಕ್ಲೋಸು, ಟಿ ಪಿ ಆದರೂ ಕ್ಲೋಸ್. ಡೇ ಕ್ಲೋಸ್ ಮಾಡೋದೇ ಇವತ್ತು, ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಆಲ್ಮೋಸ್ಟ್ 1:1 ಹತ್ತತ್ರ ಸಿಕ್ಕಿತ್ತು ನೋಡಿ, ಆದರೆ ಎಕ್ಸಿಟ್ ಆಗಲಿಲ್ಲ. ನಾನು ಎಕ್ಸಿಟ್ ಬೇಡ, 1:2ನೇ ಬೇಕು ನನಗೆ. ಎಸ್ ಸಬಾಷ್, ಸಪೋರ್ಟ್ ತಗೊಳ್ತು ಮಾರ್ಕೆಟು. ನೋಡೋಣ, ಇಲ್ಲಿಂದ ಮೂವ್ ಆಗ್ಬೋದು. ಜಸ್ಟ್ ವೇಟ್ ಮಾಡೋಣ, ನೋಡೋಣ. ಎಸ್ ಎಲ್ ಆದರೆ ಇಟ್ಸ್ ಓಕೆ, ಅಕ್ಸೆಪ್ಟ್ ದ ಲಾಸ್ ಅಂತ ಹೇಳ್ಕೊಂಡು ಸೀದಾ ನಡೆಯೋದು. $16 ಲಾಸ್ ಆಗುತ್ತೆ ಅಷ್ಟೇ. ಬೆಳಗ್ಗೆ ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದೀನಿ, ತೊಂದರೆ ಇಲ್ಲ. ಎಸ್ ಎಲ್ ಆದರೂ ತೊಂದರೆ ಇಲ್ಲ. ಆ ಕ್ಯಾಂಡಲ್ ಹಾಗೆ ಫಿನ್ಬೇರ್ ಆಗಿದ್ರೆ ಮತ್ತೆ ಒಳ್ಳೆಯದಿತ್ತು. ಪೂರಾ ರಿವರ್ಸಲ್, ಬಾಪ್ರೆ. ಓ ಮೈ ಗಾಡ್. ನೋಡೋಣ, ವೇಟ್ ಮಾಡೋಣ. ಇನ್ನು $3 ಲಾಸ್ ಆಗ್ಬಿಟ್ಟು $2 ಲಾಸ್ ಆಗಿಬಿಟ್ಟಿದ್ರೆ ಎಸ್ ಎಲ್. ಐ ಥಿಂಕ್ ಇಲ್ಲಿಂದ ರಿವರ್ಸಲ್ ಬರ್ಬೋದು. ಮೇಲೆ ಹೋಗು ಬ್ರೋ, ಬಿಟ್ಕಾಯಿನ್, BTC. ಚಲೋ ಬಾಯ್, ಚಲೋ. ಪ್ರೀವಿಯಸ್ ಹೈನ ಮೇಲ್ಗಡೆ ಕೊಟ್ಟಿದ್ರೆ ಗ್ಯಾರಂಟಿ ಮಾರ್ಕೆಟ್ ಮೂವ್ ಆಗುತ್ತೆ. ಪ್ರೀವಿಯಸ್ ಇದು ಈ ಥರನೇ ವಿಕ್ ಆಗಬೇಕು, 5 ಮಿನಿಟಲ್ಲಿ ಇದೇ ಥರ ವಿಕ್ ಆಗಬೇಕು. ವಿಕ್ ಈ ಥರನೇ ಕ್ಲೋಸ್ ಆಗಿಬಿಟ್ರೆ ಪಕ್ಕ ಮೂವ್ ಆಗುತ್ತೆ ಮಾರ್ಕೆಟ್. ಜಸ್ಟ್ ವೇಟ್.
ಒಂದು ಮೊಮೆಂಟಮ್ ಬರಬೇಕಿತ್ತು. ಶಿಟ್. ಗೋಲ್ಡು ಒಂದು ಬ್ರೇಕ್ಔಟ್ ಕೊಟ್ಟಿದೆ 15 ಮಿನಿಟ್ಸಲ್ಲಿ. ಗೋಲ್ಡು ಇಲ್ಲಿಂದ ಒಂದು ಬುಲ್ಲಿಶ್ ಹೋಗ್ಬೋದು, ಬಟ್ ಗೋಲ್ಡಲ್ಲಿ ಬೇಡ. ಗೋಲ್ಡಲ್ಲಿ ನೋಡಲ್ಲ ನಾನು. ಗೋಲ್ಡಲ್ಲಿ ಆಲ್ರೆಡಿ ಬೆಳಗಿನ ಪ್ರಾಫಿಟ್ ಆಗಿದೆ. ಬಿಟ್ಕಾಯಿನ್ ನೋಡೋಣ. ಒಳಗಡೆನೇ ಕ್ಲೋಸ್ ಆಗಿದೆ, ಸಪೋರ್ಟ್ ಒಳಗಡೆ. ಇಲ್ಲಿಂದ ಹೋಗ್ಬೋದು. ಎಂಟ್ರಿ ಮಾಡಿದರೆ ಮತ್ತೆ ಒಳ್ಳೆ ಲೆವೆಲ್ಸಲ್ಲಿ ಸಿಗ್ತಿತ್ತು. ಶಬಾಷ್. ಒಳ್ಳೆ ಕ್ಲೋಸಿಂಗು. ಮತ್ತೆ ಲಾಸ್ಗೆ. ಮತ್ತೆ ಲಾಸ್ಗೆ ಟರ್ನ್ ಆಯಿತು. ಇಟ್ಸ್ ಓಕೆ. SL या TP. पटकाया BTC. शाबाश. सेटअप में भरोसा है भाई. ಆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಪಕ್ಕಾ ಮೂವ್ ಆಗಬೇಕು ಮಾರ್ಕೆಟು. ಎಸ್, ಬ್ರೇಕ್ ದಿಸ್ ಲೆವೆಲ್ ಬ್ರೋ. ಶಬಾಷ್. ಟಾರ್ಗೆಟ್ ಇಂದ ರಿವರ್ಸಲ್ ಆಗ್ತಾ ಇದೆ ಬ್ರೋ. ಶೇಟ್. ಐ ಥಿಂಕ್ ಈಗ ರಿವರ್ಸಲ್ ಬಂದು ಹೇಳಿದ್ರೆ ಎಕ್ಸಿಟ್ ಕಡೆ ಇದು ಮಾಡಬೇಕು. SL ಬೇಕಾದರೆ ಮೂವ್ ಮಾಡ್ಬೋದು ಕಾಸ್ಟಿಗೆ, ಬಟ್ ಮಾಡ್ತಾ ಇಲ್ಲ ನಾನು. ಶೀಟ್. ಟಾರ್ಗೆಟ್ ಹತ್ರ ಬಂದು ರಿವರ್ಸಲ್ ಬರ್ತಾ ಇದೆ. क्या स्कैम कर दिया रे. शिट.
ಇದೇ ರೆಸಿಸ್ಟೆನ್ಸ್ ಹಿಟ್ ಆಗ್ಬೋದು ಮೋಸ್ಟ್ಲಿ, ಇಲ್ಲ ಮೂವ್ ಆಗ್ಬೋದು ಮಾರ್ಕೆಟ್. ಬಂದರೆ ಇನ್ನೂ ದೊಡ್ಡ ಟಾರ್ಗೆಟ್ ಬರ್ಬೋದು, ಬಟ್ ನಂಗೆ ಅಷ್ಟೇ ಸಾಕು, $31 ಸಾಕು. ಐ ಆಮ್ ಹ್ಯಾಪಿ ದ್ಯಾಟ್. ಶವಾಶ್, ಟಾರ್ಗೆಟ್ ಡನ್, $31. ಬಾಯ್ ಬಾಯ್.